ವ್ಯವಸ್ಥೆ ಬಸ್ನ ವ್ಯವಸ್ಥೆ ಆಗೋದ್ರೆ ಹೊಟ್ಟೆಗೆ ಇಟ್ಟು ಅನ್ನ ಬೇಡವೆ ಯಾಕೆ ಆನೆ ಕಾಟ ಒಂದು 35 ಗಂಟೆಗೆ ಬತ್ತಾಗೋದು ಒಂದೇ ರಾತ್ರಿಗೆ ಬಂದು ಮೇಯ್ಕೊಂಟೋದು. ಯೋಗೇಶ್ವರ್ ಅವ್ರಿಗೆ ಹೇಳಿಲ್ವಾ ನೀವು ಈ ತರ ಎಲ್ಲ ಕಾಟ ಇದೆ ಅಂತ? ಗೆದ್ದಿರೋರ್ಗೆ ಹೇಳಿ ಅಂದ್ರು. ಇವಾಗ ನೀವು ಬರ್ತೀರಿ, ಈ ಮನೆ ಕಟ್ಟಿರ್ತದೆ, ಟೇಪ್ ಕಟ್ ಮಾಡಿದ ತಕ್ಷಣ ನಾನು ಕಟ್ಟದಂಗೆ ಆಗೋಗ್ತದೆ. ಇವಾಗ ಹೋದ್ಸರಿ ಕುಮಾರಸ್ವಾಮಿ ಅವ್ರು ಗೆದ್ದಿದ್ರಲ್ವಾ, ಯಾವ ತರ ಕೆಲಸಗಳು ಮಾಡಿದ್ದಾರೆ ನಿಮ್ಮ ಊರಲ್ಲಿ ಅಂತ? ಏನು ಮಾಡ್ಲ ಬರ್ಲಿಲ್ಲ ಕಣವ. ಈ ತಗೋತಾವ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಯೋಜನೆಗಳು ತಗೋತಾವ್ರೆ, ಅವ್ರ ಮನೆ ಅನ್ನ ತಿಂತಾವ್ರೆ, ಅವ್ರಿಗೆ ಒಳ್ಳೇದ್ ಮಾಡ್ಬೇಕಂತ ಧರ್ಮ. ಬೈ ಎಲೆಕ್ಷನ್ ಯೋಗೇಶ್ವರ್ ಗೆಲ್ಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ? ಯೋಗೇಶ್ವರ್ ಗೆಲ್ಬೇಕು. ಯಾಕೆ ಅವ್ರೆ ಅಂತ? ಯಾಕೆ ಅಂದ್ರೆ ಅವ್ರು ನೀರಾವರಿ ಮಾಡಿರೋರು, ನಿಂತೋಗಿರೋ ಬೋರ್ ನಿಂತೋಗಿದ್ದು ಅವೆಲ್ಲಕ್ಕೆ ನೀರ್ ಬತ್ತಾವೆ. ಅವರು ನೀರಾವರಿ ಮಾಡವ್ರೆ, ಪೈಪ್ ಲೈನ್ ಮಾಡವ್ರೆ. ಏನೋ ಕಾಂಗ್ರೆಸ್ ಅಲ್ಲಿ ಗೆದ್ರು ಮಾಮೂಲಿ ಹೊಟ್ಟೋದ್ರು ಬಿಜೆಪಿಗೆ, ಏನೋ ಅವ್ರವ್ರ ಕರ್ಮ ಇತ್ತು ಹೊಟ್ಟೋದ್ರು. ಈಗ ತಿರ್ಗಾ ಕಾಂಗ್ರೆಸ್ಗೆ ಬಂದವ್ರೆ, ಪಕ್ಷಕ್ಕೆ ಬಂದವ್ರೆ, ಪಕ್ಷಕ್ಕಂತೆ ಮಾಡ್ಬೇಕು. ಅದೇ ದೇವೇಗೌಡರು ನೀರ್ ತಂದ್ರು ಚನ್ನಪಟ್ಟಣಕ್ಕೆ ಅಂತ ಹೇಳ್ತಾರಲ್ವಾ? ಚನ್ನಪಟ್ಟಣಕ್ಕೆ ತರ್ಲಿಲ್ಲ, ಅವರು ಇಗ್ಲೂರು ಡ್ಯಾಮೇನ ಉದ್ಘಾಟನೆ ಮಾಡ್ಬಿಟ್ಟು ಹೋಗಿದ್ರು ಅಷ್ಟೇನೆ. ಅವರೇ ನೀರ್ ತಗೊಬರ್ಲಿಲ್ಲ, ಅಲ್ಲಿ ಉದ್ಘಾಟನೆ ಮಾಡಿದ್ರು. ಕಟ್ಟಿದವರು ಯಾರೋ ಗೊತ್ತಿಲ್ಲ, ಪೈಪ್ ಲೈನ್ ಮಾಡಿದವರು ಯೋಗೇಶ್ವರನೇ, ಅವರು ಅಲ್ಲಿ ಉದ್ಘಾಟನೆ. ಇವಾಗ ನೀವು ಬರ್ತೀರಿ, ಈ ಮನೆ ಕಟ್ಟಿರ್ತದೆ, ಟೇಪ್ ಕಟ್ ಮಾಡಿದ ತಕ್ಷಣ ನಾನು ಕಟ್ಟದಂಗೆ ಆಗೋಗ್ತದೆ. ಮತ್ತೆ ಆ ರೀತಿ ಕಟ್ಟಿದವ್ರು ಹೇಳ್ಬೇಕು, ಟೇಪ್ ಕಟ್ ಮಾಡಿದವ್ರು ಎಲ್ಲರೂ ಹಂಗೆ ಅನ್ನೋಕತ್ತದೆ ಆ ಥರ. ಇವಾಗ ಹೋದ್ಸರಿ ಕುಮಾರಸ್ವಾಮಿ ಅವ್ರು ಗೆದ್ದಿದ್ರಲ್ವಾ, ಯಾವ ತರ ಕೆಲಸಗಳು ಮಾಡಿದ್ದಾರೆ ನಿಮ್ಮ ಊರಲ್ಲಿ ಅಂತ? ಏನು ಮಾಡ್ಲ ಬರ್ಲಿಲ್ಲ ಕಣವ. ಗೆದ್ದೋದದು ಅಷ್ಟೇನೆ, ನಮ್ಮೂರಿಗೆ ಬಂದು ಮಾಡಲಿಲ್ಲ. ಅವ್ರ ಫೀಲ್ಡಲ್ಲಿ ರೋಡ್ ಮಾಡಿದ್ರು, ಇಲ್ಲ ಅವ್ರು ಮಾಡಿದ್ರು. ಅವ್ರ ಫೀಲ್ಡಲ್ಲಿ ದುಡ್ಡು ಬಿಡುಗಡೆ ಆಗಿತ್ತೋ, ಕಾಂಗ್ರೆಸ್ಸಲ್ಲಿ ಬಿಡುಗಡೆ ಆಗಿತ್ತೋ ಗೊತ್ತಿಲ್ಲ, ಬಿಜೆಪಿಲಿ ಬಿಡುಗಡೆ ಆಗಿತ್ತೋ. ರೋಡ್ ಅಂತೂ ಇದೊಂದು ರೋಡ್ ಆಗದೆ ಅಷ್ಟೇ, ಇವರು ಸಂದ್ರಕಂಠ. ಹಾಂ, ಈಗ ನಿಮ್ಮೂರಲ್ಲಿ ಬಸ್ಸಿನ ವ್ಯವಸ್ಥೆ, ನೀರು ಇರ್ಬೋದು, ಚರಂಡಿ ವ್ಯವಸ್ಥೆ ಯಾವ ತರ ಇದೆ? ಊರಲ್ಲಿ ಎಲ್ಲ ಕ್ಲೀನ್ ಆಗಿದೆ ಎಲ್ಲ. ಏನು ಇವಾಗ ಈಗ 8:08 ಒಂದು ಬಸ್ ಬರುತ್ತೆ, ಈಗ ಬಿಡಿಸವ್ರೆ. ಯಾವಾಗ ಈಗ ಈ ಸರ್ಕಾರ ಬಂದ್ಮೇಲೆ ಒಂದು ಬಸ್ಸು ಬಿಡಿಸಿರೋದು, ಕಾಲೇಜ್ ಮಕ್ಕಳಿಗೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಎಲ್ಲ ಕಾಲೇಜವರು ಕೆಲಸದವರೆಲ್ಲ ಆ ಟೈಮಲ್ಲಿ ಹೋಯ್ತಾರೆ. ಒಂದು ಟೈಮು, ಅದೊಂದು ಟೈಮ್ ಬರುತ್ತೆ. ಸ್ಕೂಲು ಮತ್ತೆ ಸ್ಮಶಾನ ಎಲ್ಲ ಇಲ್ಲ, ಸ್ಮಶಾನ ಇಲ್ಲ, ಹಾಸ್ಪಿಟ್ಲ್ ಇಲ್ಲ. ಯಾರು ಮಾಡ್ಕೊಡ್ತಾ ಇಲ್ವಾ ಅಥವಾ ಕೇಳ್ತಾ ಇಲ್ವಾ ನಿಮ್ಮೂರವ್ರು? ಹೇಗೆ ಊರಲ್ಲಿ ಎಲ್ಲ ನೀವು ಹೇಳುವಂಗೆ ಆ ಪಕ್ಷ ಈ ಪಕ್ಷ ಅಂತ ಇದು ಮಾಡ್ತಾರೆ, ಯಾರು ಕೇಳ್ತಾ ಇಲ್ಲ. ಒಟ್ಟಿನಲ್ಲಿ ಮುಂದ್ಲಾಳಲ್ ವಹಿಸ್ಕೊಂಡು ಯಾರು ಕೇಳ್ತಾ ಇಲ್ಲ. ಬರಲಿಲ್ಲ ಮಗ ಫಸ್ಟು, ಆವಾಗಿನ ಬಂದಿದ್ವಂತೆ. ಇವಾಗಂತೂ ಒಬ್ರು ಎಲ್ಲ ಕೂರು ಮತ್ತು ಆ ಕಡೆ ಈ ಕಡೆ ಕಳಿಸ್ಬಿಟ್ಟವ್ರೆ. ಇವು ಹೋಬ್ಳಿ, ಇಲ್ಲಿ ಹಾಸ್ಪಿಟ್ಲಿಗೆ ಇಲ್ಲ. ಸ್ಕೂಲ್ ಇದೆ 7ನೇ ಕ್ಲಾಸ್ ಗಂಟ, 8ನೇ ಕ್ಲಾಸ್ ಗಂಟ ಅದೇ ಅಂತಾರೆ. 8ನೇ ಕ್ಲಾಸ್ ಗಂಟ ಒಂದು ಹುಡುಗರೆಲ್ಲ ಇಲ್ಲಿ 8ನೇ ಕ್ಲಾಸ್ ಗಂಟ ಪಾಠ ನ್ಯಾಯವಾಗಿಲ್ಲ ಅಂದ್ಬಿಟ್ಟು ಒಂಗ್ನೂರು ಮತ್ತು ಅಕ್ಕೂರು ಹಿಂಗೆ ಹೋಯ್ತಾರೆ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ, ಅದಕ್ಕೆ ಮೊದಲು ಬಿಜೆಪಿಯಲ್ಲಿ ಇದ್ರು. ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಅವರು ಫಸ್ಟು ಅವ್ರು ಹೇಳುವಂಗೆ ಫಸ್ಟು ಎಲ್ಲಿ ಕಾಂಗ್ರೆಸ್ಸಲ್ಲೇ ಇದ್ದದ್ದು. ಕಾಂಗ್ರೆಸ್ಸು ಎತ್ತು ತಾಯಿ ಇದ್ದಂಗೆ ಇಲ್ಲೇ ಇದ್ದು ಅವ್ರೇನು ಮಾಡಿದ್ರು, ಬಿಜೆಪಿಗೆ ಏನೋ ಅವ್ರವರು ಪರ್ಸನಲ್ ಪ್ರಾಬ್ಲಮ್ ಇರ್ತದೆ ಹೊಟ್ಟೋದ್ರು. ಈಗ ತಿರ್ಗಾ ಕಾಂಗ್ರೆಸ್ಗೆ ಬಂದವರಲ್ಲ, ಮಾಡ್ಬೇಕಾದ ಧರ್ಮ. ಇವಾಗ ಹೇಗಿದ್ರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಯೋಗೇಶ್ವರ್. 5 ಯೋಜನೆಗಳು ಭಾಗ್ಯಗಳು ಬೇರೆ ಕೊಟ್ಟಿದ್ದಾರೆ, ಅದು ಯೂಸ್ ಆಗತ್ತಾ ನಿಮ್ಮ ಚನ್ನಪಟ್ಟಣ ಜನಗಳಿಗೆ ಅಂತ? ಏನೋ ಅವ್ರವ್ರು ಧರ್ಮ ಕೈ ಹಿಡಿಬೇಕು ಅಂದ್ರೆ ಈ ತಗೊಂಡಿರೋರು ಹಾಕ್ಲೇಬೇಕು. ಧರ್ಮ ಕೈ ಹಿಡಿದಿಲ್ಲ ಅಂತ ಅಂದ್ರೆ, ತಗೊಂಡವ್ರು ಹಾಕ್ಲಿಲ್ಲ ಅಂದ್ರೆ ಅವ್ರ ಕರ್ಮ ಧರ್ಮ ಅವ್ರಿಗೆ ಸೇರಿದ್ದು. ಅವ್ರಂತೂ ಒಳ್ಳೇದೇ ಮಾಡಿರೋದು, ಕೆಟ್ಟದ್ದೇನು ಮಾಡಲಿಲ್ಲ. ಈಗ ಒಬ್ರು ನನ್ನಂತವಳು ಚೆನ್ನಾಗೆ ಇವಾಗ ಕೊಡ್ತೀವಿ, ಅವ್ರಿಗೆ ಬಂದದೆ ನಾವು ಹಾಕ್ಬೇಕು ಅಂತೀವಿ. ಈಗ ಇನ್ನೊಬ್ರು ನನ್ಗೆ ಆಗದೆ ಇರೋರು ಏನಂತಾರೆ, ಅವ್ನು ಕೊಟ್ಟರೆ ಅವ್ನ ಮನೇದು ಕೊಟ್ಟಾನೆ ಅಂತಾರೆ, ಈ ಥರ ಅಂತಾರೆ. ಅವೆಲ್ಲ ಹೇಳೋಕ್ಕಾದವ? ಅವ್ರವ್ರು ಇಷ್ಟ, ಅವ್ರವ್ರ ಪ್ರೀತಿ. ಈಗ ತಗೋತಾವ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಯೋಜನೆಗಳು ತಗೋತಾವ್ರೆ, ಅವ್ರ ಮನೆ ಅನ್ನ ತಿಂತಾವ್ರೆ, ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಧರ್ಮ. ಅಂದರೆ ನಿಮ್ಮ ಪ್ರಕಾರ ಯೋಗೇಶ್ವರ್ ಅವರೇ ಬರೋದು ಈ ಸರಿ ಅಂತ? ಬರಬೇಕು ಅಂತಿದ್ದೀವಿ. ಏನಾ ದೇವ್ರು ಏನು ಮಾಡ್ತಾನೋ ನೋಡಬೇಕು. ಇವಾಗ ಎಲೆಕ್ಷನ್ ನಡೀತೈತಲ್ಲ, ಯಾರು ಗೆಲ್ಬೋದು ಅನ್ಸುತ್ತೆ, ಯೋಗೇಶ್ವರ ನಿಖಿಲ್ ಕುಮಾರಸ್ವಾಮಿನ? ಅದು ಹೇಳು ಕಾಯ್ತಾ ಇಲ್ಲ. ಯಾಕೆ? ಹೆಂಗೆ ಹೇಳಿರಿ, ಯೋಗೇಶು ಸ್ವಲ್ಪ ಕೆಲಸ ಮಾಡವ್ರೆ, ಜನ ಸ್ವಲ್ಪ ವಾಲ್ತಾವ್ರೆ. ಹಾಂ, ಕುಮಾರಸ್ವಾಮಿ ಈಗ ಇದಕ್ಕೆ ಮೊದಲು ಗೆದ್ದಿದ್ರಲ್ವ, ಅವ್ರು ಏನು ಕೆಲಸ ಮಾಡ್ಕೊಟ್ಟಿಲ್ವಾ? ಮಾಡಲಿಲ್ಲ, ಅವ್ರೇನು ಮಾಡಲಿಲ್ಲ. 2 ರಪ್ಪ ಗೆದ್ದರು, ಏನೂ ಮಾಡಲಿಲ್ಲ. ಆನೆ ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಆನೆ ಬೆಳೆ ಮಾಡ್ದೇನೆ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ. ಒಂಚೂರು ಬಂದು ಏನು ಅಂತ ನೋಡಲಿಲ್ಲ. ಹಾಂ, ಅಂದ್ರೆ ಇವಾಗ ರೋಡಿನ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಇದು ಯಾವುದನ್ನು ಮಾಡ್ಕೊಟ್ಟಿಲ್ವ? ರೋಡ್ನ ವ್ಯವಸ್ಥೆ, ಬಸ್ನ ವ್ಯವಸ್ಥೆ ಆಗೋದ್ರೆ ಹೊಟ್ಟೆಗೆ ಇಟ್ಟು ಅನ್ನ ಬೇಡವೆ. ಈಗ ನಾವೇ ಒಂದು 30 ಗಂಟೆಗೆ 35 ಗಂಟೆಗೆ ಭತ್ತ ಬೆಳೀತಾ ಇದ್ದೆವು, ತಕ್ಕಲ್ ಬಿಟ್ಬಿಟ್ಟು ಕುಂಟ್ಕೋತಾವಿ. ಯಾಕೆ ಆನೆ ಕಾಟ. ಒಂದು 35 ಗಂಟೆಗೆ ಭತ್ತ ಆಗೋದು ಒಂದೇ ರಾತ್ರಿಗೆ ಬಂದು ಮೇಯ್ಕೊಂಟೋದು. 60 ತೆಂಗಿನ ಮರ ಫಲ ಬಿಡ್ತಾ ಇದ್ದವು, ಒಂದೇ ರಾತ್ರಿಗೆ ಉಂಟಿಸ್ಬಿಟ್ಟು ಹೊಟ್ಟೋದು. ಈಗ ನಾವೇನು ಮಾಡುವ? ನಮ್ಗೆ ಓಟ್ ಹಾಕಿ ಅಂತ ಎಲ್ಲ ಹೇಳ್ತಾರೆ, ರೈತರ ಕಷ್ಟ ಸುಖ ಯಾರೂ ನೋಡಲ್ಲ. ಅಲ್ಲ, ನಿಮ್ಮೂರು ಗ್ರಾಮಸ್ಥರು ಇರ್ತಾರಲ್ವಾ, ಅವ್ರಿಗೆಲ್ಲ ಯಾರು ಹೇಳಿಲ್ವಾ ನೀವು ಏನು? ಎಲ್ಲ ಹೇಳಿದ್ರು, ಯಾರು ಬಂದು ಮಾಡಲಿಲ್ಲ. ಈಗ ಯೋಗೇಶ್ವರ್ ಅವ್ರಿಗೆ ಹೇಳಿಲ್ವಾ ನೀವು ಈ ತರ ಎಲ್ಲ ಕಾಟ ಇದೆ ಅಂತ? ಗೆದ್ದಿರೋರ್ಗೆ ಹೇಳಿ ಅಂದರು.
ಅವ್ರು ಸೋತೋಗಿದ್ರಲ್ಲ 10 ವರ್ಷದಿಂದ ಮನೇಲಿದ್ರಲ್ಲ, ಗೆದ್ದಿರೋರ್ಗೆ ಹೇಳಿ ಅಂತಾರೆ ಅವರು. ಈ ಗೆದ್ದಿರೋರ್ಗೆ ಹೇಳಿದ್ರೆ ಬರಲ್ಲ. ಹಾಂ ಅಲ್ಲ ಅವ್ರು ಹೇಳಿ ಸರಿ ಅಂತ ಅನ್ಸ್ತಾ ನಿಮ್ಗೆ ಗೆದ್ದಿರೋರ್ಗೆ ಹೋಗಿ ಹೇಳಿ ಅನ್ನೋದು? ಹಾಂ ಅದು ಸರಿ ಅವರು ಹೇಳೋದು. ಅವ್ರಿಗೆ ಓಟಾಗಿ ಗೆಲ್ಸಿದ್ರೆ ಅವ್ರು ಮಾಡೋರು. ಹಾಂ ಅವ್ರಿಗೆ ಓಟಾಗಿ ಗೆಲ್ಸಲಿಲ್ಲ, ಸೋಲ್ಸಿದ್ರು. ನನಗೇನು ಹೇಳಿರಿ, ನಾನು ಗೆಲ್ಲಿಸಿ ನಾನು ಆನೆ ಇವೆಲ್ಲನೂ ನಿಲ್ಲಿಸ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅಂದ. ಹಾಂ ಅದಕ್ಕೆ ಈ ಸರಿ ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ? ಹಾಂ ಈ ಸರಿ ಯಾರು ರೈತರಿಗೆ ಆನೆ ಕೋಟ್ಲೆ ಇವೆಲ್ಲ ತಪ್ಪಿಸ್ತಾರೆ ಅವ್ರು ಗೆಲ್ಲಿಸ್ಬೇಕು ಅಂತ ಮಾಡ್ತಾವೆ. ಹ್ಞೂ ಸರಿ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಇದು ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರಲ್ಲ, ಏನ್ ಅನ್ಸ್ತು ನಿಮ್ಗೆ? ಅಂದ್ರೆ ಪಕ್ಷದ ಮೇಲೆ ಪಕ್ಷ ಚೇಂಜ್ ಮಾಡ್ತಾನೆ ಇದ್ರಲ್ಲ ಅವರು. ಚೇಂಜ್ ಮಾಡೋದು ತಪ್ಪು. ಈ ತಪ್ಪು ಮಾಡಿದ್ರು ಒಳ್ಳೇದೇನಾರ ಮಾಡೋದಾದರೆ ಗೆಲ್ಲಿಸ್ಬೇಕು ಅನ್ನಿಸ್ತದೆ. ಅವರು ಪಕ್ಷ ಬಿಟ್ಟು ಹೋದದ್ದು ತಪ್ಪು. ಇವರು ಪಕ್ಷದಲ್ಲಿ ಇರಿಸ್ಕೋದೇನೆ ಅವ್ರಿಗೆ ಟಿಕೆಟ್ ಕೊಡದೆ ಹೋದದ್ದು ಇವ್ರು ತಪ್ಪು. ಟಿಕೆಟ್ ಕೊಟ್ಟು ಇರಿಸ್ಕೊಂಡಿದ್ರೆ ಅವ್ರು ಯಾಕೆ ಪಕ್ಷ ಬಿಡೋರು? ತಪ್ಪಲ್ಲ ಇವ್ರದ್ದು. ಹಾಗಂದ್ರೆ ಯಾರು ಗೆಲ್ಬೋದು ಅಂತ ಹೇಳಲ್ಲ ನೀವು ಇವಾಗ? ಹೇಳೋಕ್ಕಾಗೋದಿಲ್ಲ. ನೀವ್ ಯಾರ್ಗ್ ಹಾಕ್ತೀರಾ ಓಟು? ನಾವು ಕಾಂಗ್ರೆಸ್ಗೆ ಹಾಕಬೇಕು. ಕಾಂಗ್ರೆಸ್ಗೆ ಹಾಕೋದು. ಯೋಗೇಶ್ಗೆ ಹಾಕೋದು. ಹ್ಞೂ ಇರೋದು ಆಗಬೇಕು. ಅದೇ ಅವರು ನಿಮ್ಗೆ ಇವಾಗ ಆನೆ ಕಾಟ ಇದೆಲ್ಲ ಪರಿಹರಿಸ್ಕೊಡ್ತಾರೆ ಅಂತ ಹಾಕೋದಾ? ಅದಕ್ಕೆ ಹಾಕಬೇಕು ಅಂತ. ಇವ್ರು 10 ವರ್ಷದಿಂದ ನೋಡ್ದೆ ಏನು ಮಾಡ್ತೇ ಹೋದ್ರು. ಅವ್ನಿಗೆ ಇದಪ್ಪ ಗೆಲ್ಸ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಇನ್ನೊಬ್ಬರಿಗೆ ಗೆಲ್ಸೋದು. ಅಲ್ಲ ಈಗ ನಿಖಿಲ್ ಕುಮಾರಸ್ವಾಮಿ 2 ಸರಿ ಸೋತೋಗಿದ್ರು, ಈಗೇನೋ ನಿಮ್ ಚನ್ನಪಟ್ಟಣದಲ್ಲಿ ನಿಂತಿದ್ದಾರೆ, ಎಲ್ಲರೂ ಬರ್ತಾ ಇದಾರೆ ಪ್ರಚಾರಕ್ಕೂ, ದೇವೇಗೌಡರು ಅವರೆಲ್ಲ ಬರ್ತಾವ್ರೆ. ದೇವೇಗೌಡ್ರೆ ಪಕ್ಷನೇ ನಾವು ಇದ್ದದ್ದು. ದೇವೇಗೌಡರು DK ಆಪೋಸಿಟ್ ನಿಂತಿದ್ದಾಗ ಕನಕಪುರ ಕ್ಷೇತ್ರಕ್ಕೆ ನಾವು ದೇವೇಗೌಡರಿಗೆ ಓಟ್ ಹಾಕೋದು. ನಮ್ಗೆ ಇನ್ನೇನು ಅವ್ರು ಕೊಡಬೇಕಾಗಿಲ್ಲ. ಆನೆ ಒಂದು ತಪ್ಪಿಸಿದ್ರೆ ನಮ್ಮ ಜೀವನ ನಡೀತದೆ. ಆನೆ ಒಂದು ತಪ್ಪಿಸ್ಬೇಕು. ಹ್ಞೂ ಅದೇ ನಮಗೆ ಬಂದಿರೋದು. 60 ಸತಿ ಹಿಂಗೆ ಫಲ ಬಿಡ್ತಾ ಇದ್ದಾವೆ, ಉಂಟು ಸೂಟ ಉಂಟದು. 30 ಒಂದು 60 ಫಲ ಬತ್ತಾಗೋದು ಒಂದೇ ರಾತ್ರಿಗೆ ಮೇಯ್ಕೊಂಟದು. ನಿಮ್ಗೆ ಅದಕ್ಕೇನು ಪರಿಹಾರ ಸಿಗ್ಲಿಲ್ವಾ ಅಂತ ಗೌರ್ಮೆಂಟ್ ಕಡೆಯಿಂದ? ಮರ್ಕೊಂಡು 1000. ಒಂದು ವರ್ಷಕ್ಕೆ 1 ಲಕ್ಷ ಕೊಡೋರು, ಇವರು 50,000 ಕೊಟ್ಟರು. ನಮ್ಮ ಜೀವನ ಇರುಗಂಟು ಇರ್ತಿದ್ವಲ್ಲ ಮರ, ಈಗ ತಕ್ಕಲ್ ಬಿಟ್ಬಿಟ್ಟು ಕುಂತೀವಿ. ಸ್ಪೀಡ್ ಪ್ಲಸ್ ಕರ್ನಾಟಕ.